ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಖಂಡಿಸಿ ಎಸ್ಯುಸಿಐ ಪಕ್ಷದ ನೇತೃತ್ವದಲ್ಲಿ ಕೊಪ್ಪಳ ನಗರದ ಕನಕದಾಸ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಿರಿಯ ಬಂಡಾಯ ಸಾಹಿತಿ ಅಲ್ಲಮ ಪ್ರಭು ಪೆಟತೂರು ಮಾತನಾಡಿ, ಜನವಸತಿ ಪ್ರದೇಶಗಳು, ಶಾಲೆಗಳು ಹಾಗೂ ಆಸ್ಪತ್ರೆಗಳ ಮೇಲೆ ಬಾಂಬ್ ದಾಳಿ ನಡೆಸುವುದು ಅತ್ಯಂತ ಅಮಾನವೀಯ ಕೃತ್ಯ ಎಂದು ಖಂಡಿಸಿದರು. ಇಂತಹ ಯುದ್ಧ ದಾಳಿಗಳ ವಿರುದ್ಧ ಭಾರತ ದೇಶ ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಸ್ಯುಸಿಐ ಜಿಲ್ಲಾ ಮುಖಂಡ ಶರಣು ಗಡ್ಡಿ ಮಾತನಾಡಿ, ಸಾಮ್ರಾಜ್ಯಶಾಹಿ ಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯುದ್ಧವನ್ನು ಬಳಸುತ್ತಿವೆ ಎಂದು ಆರೋಪಿಸಿದರು. ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಘೋಷಣೆಯೊಂದಿಗೆ ಜಗತ್ತಿನ ಜನತೆ ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶರಣು ಪಾಟೀಲ್, ಗಂಗರಾಜ ಅರಳಳ್ಳಿ, ಶಾರದಾ ಗಡ್ಡಿ, ನಾಗರಾಜ ಹುಲ್ಗಿ, ಸುರೇಶ್ ದಳಪತಿ, ಯಮನೂರು ಹರಿಜನ, ಕುಮಾರ್, ಮಂಜುನಾಥ್ ಬಿಸರಳ್ಳಿ, ಶಬೀರ್, ಆನಂದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇರಾನ್ ಮೇಲಿನ ದಾಳಿಯನ್ನು ಒಪ್ಪೋದಿಲ್ಲ. ಯುದ್ಧ ಬೇಡ, ಶಾಂತಿ ಬೇಕು. ಇರಾನ್ ಮೇಲಿನ ದಾಳಿಯನ್ನು ಒಪ್ಪೋದಿಲ್ಲ. ಸಾಮ್ರಾಜ್ಯಶಾಹಿ ಇಸ್ರೇಲ್ ಅಮೆರಿಕ ಒಕ್ಕೂಟ ಯುದ್ಧ ಬೇಡ, ಶಾಂತಿ ಬೇಕು. ಇರಾನ್ ಮೇಲಿನ ದಾಳಿಯನ್ನು ಒಪ್ಪೋದಿಲ್ಲ. ಸಾಮ್ರಾಜ್ಯಶಾಹಿ ಇಸ್ರೇಲ್ ಅಮೆರಿಕದ ಕೂಟಕ್ಕೆ ಹೇಳದಿಕ್ಕಾರ. ಅಮೆರಿಕ ಮತ್ತು ಇಸ್ರೇಲ್ನ ಒಂದು ದುಷ್ಟ ಕೂಟ ಇಡೀ ಜಗತ್ತಿನಾದ್ಯಂತ ತನ್ನ ಒಂದು ಆಧಿಪತ್ಯನ ಸಾಧಿಸೋದಿಕ್ಕೆ, ಸಣ್ಣ ಸಣ್ಣ ದೇಶಗಳ ಮೇಲೆ ತನ್ನ ಹಿಡಿತನ ಹೇರೋದಿಕ್ಕೆ, ಆ ದೇಶಗಳ ಮೇಲೆ, ಆ ದೇಶಗಳ ಸಾರ್ವಭೌಮತೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಮೆರಿಕ ಇದು ಒಂದು ಗೂಂಡಾಗಿರಿ ಮಾಡ್ತಕ್ಕಂಥ ದೇಶ. ಇಲ್ಲಿ ಮತ್ತೆ ಯಾವುದೇ ಸಂಶಯ ಬೇಡ, ಅಮೆರಿಕದ ಸಾಮಾನ್ಯ ಜನಗಳ ಬಗ್ಗೆ ನಮಗೇನು ವಿರೋಧ ಇಲ್ಲ. ಅವರು ಕೂಡ ಭಾರತದ ಸಾಮಾನ್ಯ ಜನರ ಹಾಗೆ ಶೋಷಿತರು. ಆದರೆ ಅಮೆರಿಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿ ಮಾಲೀಕರುಗಳು, ಬಂದೂಕುಗಳನ್ನ ತಯಾರು ಮಾಡುವಂತ ಕಂಪನಿಗಳು, ಇಡೀ ಅಮೆರಿಕದ ಆರ್ಥಿಕತೆ ಇವತ್ತು ನಿಂತಿರೋದು ದೊಡ್ಡ ದೊಡ್ಡ ಬಂದೂಕುಗಳನ್ನ, ಏನಂತ ಕರಿತೀವಿ ನಾವು, ವಾರ್ ಮೆಟೀರಿಯಲ್ಸ್, ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡೋದ್ರ ಮೇಲೆ ನಿಂತಿದೆ. ಆ ಯುದ್ಧ ಸಾಮಗ್ರಿಗಳ ಕಂಪನಿಗಳನ್ನ ಉದ್ಧಾರ ಮಾಡೋದಕ್ಕೆ, ಕೆಲವು ಶ್ರೀಮಂತರನ್ನ ಉದ್ಧಾರ ಮಾಡೋದಕ್ಕೆ ಇವತ್ತು ಅನೇಕ ದೇಶಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇರಾನ್ ಮೇಲೆ ಮಾಡಿರ್ತಕ್ಕಂಥ ದಾಳಿ ಸಹ ಇರಾನ್ ದೇಶದ ತೈಲ ಸಂಪನ್ಮೂಲಗಳನ್ನ ಕಂಟ್ರೋಲ್ ತಗೊಳಕ್ ಮಾಡಿರೋ ದಾಳಿ. ಇರಾನ್ ಮೇಲೆ ಕುಂಟು ನೆಪ ಹೇಳಿ ಅಲ್ಲಿ ಪರಮಾಣು ಬಾಂಬ್ ಉತ್ಪಾದನೆ ಆಗ್ತಾ ಇದೆ, ಅದನ್ನು ನಾವು ತಡೆಗಟ್ತೀವಿ ಅಂತ ಇವರು ದಾಳಿ ಮಾಡ್ತಾ ಇದ್ದಾರೆ. ಇದು ಮೊದಲಲ್ಲ, ಈಗ ನೀವು ನೆನ್ಸ್ಕೊಳ್ರಿ, 2003ರಲ್ಲಿ ಇರಾಕ್ ಮೇಲೆ ಇದೇ ತರ ಸುಳ್ಳುಗಳನ್ನ ಹೇಳಿ ಇರಾಕಿನ ಸರ್ವನಾಶ ಮಾಡಿದ್ರು. ಅಲ್ಲಿ ಮಾಸ್ ಡೆಸ್ಟ್ರಕ್ಷನ್ ವೆಪನ್ಸ್ ಇದಾವೆ, ಏನು ಸಮೂಹ ಹತ್ಯೆ ಮಾಡುವಂತ ವಿನಾಶಕಾರಿ ಅಸ್ತ್ರಗಳಿದ್ದಾವೆ ಅಂತ ಹೇಳಿ ಇಡೀ ಇರಾಕಿನ ಧ್ವಂಸ ಮಾಡಿದ್ರು. ಸದ್ದಾಂ ಹುಸೇನ್ ಗಲ್ಗೇರಿಸಿದ್ರು. ಅದೇ ತರ ಮೊಹಮ್ಮದ್ ಗಡಾಫಿ, ಲಿಬಿಯಾ ದೇಶದ ನಾಯಕನ, ಅಲ್ಲೂ ಸಹ ಯಾವ್ಯಾವ ದೇಶಗಳು ಅಮೆರಿಕದ ಗೂಂಡಾಗಿರಿನ ಒಪ್ಕೊಳ್ಳೋದಿಲ್ಲ ಅಂತ ದೇಶಗಳ ಮೇಲೆ ಕುಂಟು ನೆಪಗಳನ್ನ ಹೇಳಿ, ಅಲ್ಲಿ ಅದು ಸರಿ ಇಲ್ಲ, ಅಲ್ಲಿ ಸರ್ವಾಧಿಕಾರ ಇದೆ, ಅಲ್ಲಿ ಅಣ್ವಸ್ತ್ರಗಳಿದ್ದಾವೆ, ಇಂಥ ಒಂದು ಕುಂಟು ನೆಪಗಳನ್ನ ಹೇಳಿ ಈ ಅಮೆರಿಕ ಮತ್ತು ಇಸ್ರೇಲ್ ಅಂತ ಈ ಸಾಮ್ರಾಜ್ಯಶಾಹಿ ಶಕ್ತಿಗಳು ಅಲ್ಲಿನ ಜನಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ಗುಲಾಮನ್ನ ನೇಮಕ ಮಾಡಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾರೆ. ಹಾಗಾಗಿ ಇವತ್ತು ಭಾರತ ಇದು ಮೊದಲಿಂದನೂ ಸಹ ನಮ್ಮ ದೇಶ ಇದು ಶಾಂತಿ ಪ್ರಿಯ ದೇಶ. ಜಗತ್ತಿನ ಎಲ್ಲೇ ಯುದ್ಧಗಳಾಗ್ಲಿ, ಜಗತ್ತಿನ ಎಲ್ಲೇ ನಾಗರಿಕರ ಮೇಲೆ ದಾಳಿಗಳಾದಾಗ ಭಾರತ ಅದ್ರ ವಿರುದ್ಧ ಧ್ವನಿ ಎತ್ತಿದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಇಲ್ಲಿ ಯಾವುದೇ ಮುಲಾಜುಗಳಿಗಾಗಬಾರ್ದು. ಅವರು ಇರಾನ್ ಮೇಲೆ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ನ ಈ ಒಂದು ದುಷ್ಟಕೂಟ ಮಾಡಿರ್ತಕ್ಕಂಥ ಈ ದಾಳಿನ ಬಹಳ ಉಗ್ರವಾಗಿ ಖಂಡಿಸಬೇಕು. ಹಾಗಾಗಿ ಭಾರತ ಯಾವತ್ತೂ ಸಹ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇದು ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು ತಾಳ್ಬೇಕು. ನಾವು ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಇದನ್ನ ಹೇಳ್ಬೇಕು, ಖಂಡ ತುಂಡುವಾಗಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಅದೇ ತರ ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿನ ವಿರೋಧಿಸಬೇಕು.